ವಾಹನ ಸವಾರರಿಗೆ ಸರ್ಕಾರದಿಂದ ಗುಡ್ ನ್ಯೂಸ್ ಒಂದು ಬಂದಿದೆ. ನಿಮ್ಮ ಫ್ರೀಡಂ ಟಿವಿಯಲ್ಲಿ ಆ ಸುದ್ದಿ ತೋರಿಸ್ತೀವಿ ನೋಡಿ. ಕೇಂದ್ರ ರಾಜ್ಯ ಸರ್ಕಾರದಿಂದ ವಾಹನ ಸವಾರರಿಗೆ ಈ ಸಿಹಿ ಸುದ್ದಿ. ಹಾಗಾದ್ರೆ ಏನದು ಶುಭ ಸುದ್ದಿ? ವಾಹನ ಸವಾರರಿಗೆ ಸಿಹಿ ಸುದ್ದಿ ಏನು? ಇನ್ನು ಮುಂದೆ ಪೆಟ್ರೋಲ್ ಡೀಸೆಲ್ ಬೆಲೆ ಕೇವಲ 50 ರೂಪಾಯಿ. ಇದು ವಾಹನ ಸವಾರರಿಗೆ ಮತ್ತು ವಾಹನ ಮಾಲಕರಿಗೆ ಸಿಹಿ ಸುದ್ದಿ, ಒಂದರ್ಥದ ಒಳ್ಳೆಯ ಸುದ್ದಿ. ನಿಮ್ಮ ಫ್ರೀಡಂ ಟಿವಿಯಲ್ಲಿ ಆ ಸುದ್ದಿಯನ್ನು ತೋರಿಸ್ತೀವಿ. ಇನ್ನು ಮುಂದೆ ಪೆಟ್ರೋಲ್ ಡೀಸೆಲ್ ಬೆಲೆ ಕೇವಲ 50 ರೂಪಾಯಿ. ಸದ್ಯದಲ್ಲಿ ಪೆಟ್ರೋಲ್ ಡೀಸೆಲ್ ಬೆಲೆಯಲ್ಲಿ ಇಳಿಕೆ ಆಗುತ್ತೆ. ಸದ್ಯ ರಾಜ್ಯದಿಂದ ರಾಜ್ಯಕ್ಕೆ ಬೆಲೆಯಲ್ಲಿ ವ್ಯತ್ಯಾಸ ಇರುತ್ತೆ. ಆದರೆ GST ವ್ಯಾಪ್ತಿಗೆ ತಂದ್ರೆ ದರದಲ್ಲಿ ಭಾರಿ ಇಳಿಕೆ. ಈ ಬಗ್ಗೆ ಕೇಂದ್ರ ಹಣಕಾಸು ಸಚಿವೆ ಘೋಷಣೆ ಮಾಡಿರುವಂತಹದ್ದು. ನಿರ್ಮಲಾ ಸೀತಾರಾಮನ್ ವಿತ್ತ ಸಚಿವೆ ಘೋಷಣೆ ಮಾಡಿದ್ದಾರೆ. ಹಾಗಾದ್ರೆ GST ವ್ಯಾಪ್ತಿಗೆ ತಂದ್ರೆ ದರದಲ್ಲಿ ಭಾರಿ ಇಳಿಕೆ. ಭಾರತದ ಇತಿಹಾಸದಲ್ಲಿ ಒಂದು ವಿತ್ತ ಸಚಿವೆ ಮ್ಯಾಕ್ಸಿಮಮ್ ಟ್ರೋಲ್ ಆಗಿದ್ದಾರೆ ಅಂತ ಹೇಳಿದ್ರೆ ಆ ಒಂದು ಸಾಲಿನಲ್ಲಿ ಬಂದು ಕೂತ್ಕೊಳ್ಳುವಂತಹದ್ದು ನಿರ್ಮಲಾ ಸೀತಾರಾಮನ್. ಕಾರಣ ಆಕೆಯ GST ಪದ್ಧತಿ ಮತ್ತು ಆಕೆಯದ್ದೇ ಆದಂತಹ GST ಸಂಪ್ರದಾಯ. ಸೊ ಆದರೆ ಮೊದಲ ಬಾರಿಗೆ ಈಗ ವಾಹನ ಖರೀದಿದಾರರಿಗೆ ಅಥವಾ ವಾಹನ ಮಾಲಕರಿಗೆ ಇದೊಂಥರ ಸಿಹಿ ಸುದ್ದಿ. ಪೆಟ್ರೋಲ್ ಡೀಸೆಲ್ ಇನ್ನೇನು ಶೀಘ್ರದಲ್ಲಿ, ಈಗೇನು ಕಡಿಮೆ ಆಗಿಲ್ಲ, ಶೀಘ್ರದಲ್ಲೇ ಬೆಲೆ ಇಳಿಕೆ ಆಗುತ್ತೆ ಎನ್ನುವಂಥ ಒಂದು ಸಂದೇಶವನ್ನು ಸಾರಿದ್ದಾರೆ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್. ಈ ಬಗ್ಗೆ ಕೇಂದ್ರ ಹಣಕಾಸು ಸಚಿವೆ ಘೋಷಣೆಯನ್ನು ಮಾಡಿರುವಂತಹದ್ದು. GST ವ್ಯಾಪ್ತಿಗೇನಾದರೂ ತಂದರೆ ದರದಲ್ಲಿ ಭಾರಿ ಇಳಿಕೆಗಳಾಗ್ತವೆ. ಭಾರಿ ಇಳಿಕೆ ಅಂತ ಹೇಳಿದ್ರೆ 16 ರೂಪಾಯಿ ಆಗುವಂತಹದ್ದು ಸಂಶಯವೇ. ಸೊ ಆಗಬಹುದು. ಸದ್ಯ ರಾಜ್ಯದಿಂದ ರಾಜ್ಯಕ್ಕೆ ಬೆಲೆಯಲ್ಲಿ ವ್ಯತ್ಯಾಸ ಇರುತ್ತೆ. ಸದ್ಯದಲ್ಲಿ ಪೆಟ್ರೋಲ್ ಡೀಸೆಲ್ ಬೆಲೆಯಲ್ಲಿ ಇಳಿಕೆ ಆಗುತ್ತೆ ಅಂತ ಹೇಳಿ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅಧಿಕೃತ ಹೇಳಿಕೆ ಕೊಟ್ಟಿದ್ದಾರೆ.